ಇದರಿಂದ ಅಧಿಕಾರಿಗಳಿಗೆ ತೊಂದರೆಯಾಗುವುದರ ಜೊತೆಗೆ ಕ್ರಿಮಿನಲ್ ಹಾಗೂ ಗುಂಡಾಗಳ ಮಟ್ಟ ಹಾಕಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ 16A ನಿಯಮವನ್ನು ರದ್ದುಪಡಿಸುವ ಮೂಲಕ PSI ಹಾಗೂ ಪೊಲೀಸ್ ಪೇದೆಗಳಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ನಿರಾಕರಿಸಲಾಗಿದೆ. ಇದರಿಂದಾಗಿ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆ ಅವಕಾಶ ಇಲ್ಲದೆ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಹಾಗೂ DYSPಗಳ ವರ್ಗಾವಣೆಗೆ ನಿಗದಿಪಡಿಸಿರುವ 1 ವರ್ಷಗಳ ಕಾಲಾವಧಿಯನ್ನು 2 ವರ್ಷಗಳಿಗೆ ವಿಸ್ತರಿಸಿ ಆದೇಶ ಹೊರಡಿಸುವುದರ ಮೂಲಕ ಈ ಹಿಂದೆ ನಿಯಮವನ್ನು ಮರುಸ್ಥಾಪನೆ ಮಾಡಿ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಈಗ ಶೂನ್ಯ ವೇಳೆಯಲ್ಲಿ ಸಮಸ್ಯೆ ಪ್ರಸ್ತಾವ ಮಾಡಿದ್ರಾಯ್ತು ಸರ್ಕಾರ. ಮಾನ್ಯ ಅಧ್ಯಕ್ಷರೇ, ಇವು ಎರಡೂ ಅವರು ಎತ್ತಿರುವಂತಹದ್ದು ಸರ್ಕಾರದ ಪಾಲಿಸಿ ಸಬ್ಜೆಕ್ಟು. ಆದರೂ ಏನೋ ತಾವು ಯತ್ನಾಳ್ ಮೇಲೆ ವಿಶೇಷ ಪ್ರೀತಿಯಿಂದ 0 ಅವರಲ್ಲಿ ಪಾಲಿಸಿ ಇಶ್ಯೂ ತಾವು ಕೊಟ್ಟಿದ್ದೀರಿ. ಪ್ರಮುಖ ವಿಚಾರ ಆದ್ರೂ ಅಡ್ಡಿ ಇಲ್ಲ ಮಂತ್ರಿ. ಒಂದು ಈಗ ಅವ್ರು ಹೇಳಿ 2 ವಿಚಾರ ಸಚಿವರೇ, ಅವರಿಗೂ ವಿಶ್ವೇಶ್ವರ ಹೆಗಡೆ ಇದ್ದಾಗ ಯಾವುದು ನೋಡ್ತಿದ್ದಿಲ್ಲ, ರೋಲಿಂಗ್ ಹೊಡೆದೇ ಹೊಡಿತಿದ್ರಿ. ಈಗ ಅವ್ರಿಗೂ ನಮ್ ಕೊಟ್ಟಾರ, ಯಾಕೆ ನೋಡಿದೀರಾ ನೀವು? ಸಮಜಾಯಿಷಿ ಕೊಡಕ್ ಮಂತ್ರಿಗೆ 2 ವಿಷಯ ರದ್ದುಪಡಿಸಿದಾರಂತೆ ಪ್ರಸ್ತಾವ ಮಾಡಿದ್ದಾರೆ. ಇದರಿಂದ ಅಧಿಕಾರಿಗಳಿಗೆ ತೊಂದರೆಯಾಗುವುದರ ಜೊತೆಗೆ ಕ್ರಿಮಿನಲ್ ಹಾಗೂ ಗುಂಡಾಗಳ ಮಟ್ಟ ಹಾಕಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ 16A ನಿಯಮವನ್ನು ರದ್ದುಪಡಿಸುವ ಮೂಲಕ PSI ಹಾಗೂ ಪೊಲೀಸ್ ಪೇದೆಗಳಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ನಿರಾಕರಿಸಲಾಗಿದೆ. ಇದರಿಂದಾಗಿ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆ ಅವಕಾಶ ಇಲ್ಲದೆ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಹಾಗೂ DYSPಗಳ ವರ್ಗಾವಣೆಗೆ ನಿಗದಿಪಡಿಸಿರುವ 1 ವರ್ಷಗಳ ಕಾಲಾವಧಿಯನ್ನು 2 ವರ್ಷಗಳಿಗೆ ವಿಸ್ತರಿಸಿ ಆದೇಶ ಹೊರಡಿಸುವುದರ ಮೂಲಕ ಈ ಹಿಂದೆ ನಿಯಮವನ್ನು ಮರುಸ್ಥಾಪನೆ ಮಾಡಿ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಈಗ ಶೂನ್ಯ ವೇಳೆಯಲ್ಲಿ ಸಮಸ್ಯೆ ಪ್ರಸ್ತಾವ ಮಾಡಿದ್ರಾಯ್ತು ಸರ್ಕಾರ. ಮಾನ್ಯ ಅಧ್ಯಕ್ಷರೇ, ಇವು ಎರಡೂ ಅವರು ಎತ್ತಿರುವಂತಹದ್ದು ಸರ್ಕಾರದ ಪಾಲಿಸಿ ಸಬ್ಜೆಕ್ಟು. ಆದರೂ ಏನೋ ತಾವು ಯತ್ನಾಳ್ ಮೇಲೆ ವಿಶೇಷ ಪ್ರೀತಿಯಿಂದ 0 ಅವರಲ್ಲಿ ಪಾಲಿಸಿ ಇಶ್ಯೂ ತಾವು ಕೊಟ್ಟಿದ್ದೀರಿ. ಪ್ರಮುಖ ವಿಚಾರ ಆದ್ರೂ ಅಡ್ಡಿ ಇಲ್ಲ ಮಂತ್ರಿ. ಒಂದು ಈಗ ಅವ್ರು ಹೇಳಿ 2 ವಿಚಾರ ಸಚಿವರೇ, ಅವರಿಗೂ ವಿಶ್ವೇಶ್ವರ ಹೆಗಡೆ ಇದ್ದಾಗ ಯಾವುದು ನೋಡ್ತಿದ್ದಿಲ್ಲ, ರೋಲಿಂಗ್ ಹೊಡೆದೇ ಹೊಡಿತಿದ್ರಿ. ಈಗ ಅವ್ರಿಗೂ ನಮ್ ಕೊಟ್ಟಾರ, ಯಾಕೆ ನೋಡಿದೀರಾ ನೀವು? ಸಮಜಾಯಿಷಿ ಕೊಡಕ್ ಮಂತ್ರಿಗೆ 2 ವಿಷಯ ರದ್ದುಪಡಿಸಿದಾರಂತೆ ಪ್ರಸ್ತಾವ ಮಾಡಿದ್ದಾರೆ.